ನಾವು ಪಾಸಿಟಿವ್ ಪೇರೆಂಟಿಂಗ್ ಬಗ್ಗೆ ಮಾತಾಡುವಾಗ ಹಲವಾರು ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಆದರೆ ಮುಖ್ಯವಾದ ವಿಚಾರ ನಮ್ಮ ಗಮನಕ್ಕೆ ಬರುವಂಥದ್ದು, ಒಬ್ಬ ಪೇರೆಂಟ್ ಆಗಿ ನಾನು ನನ್ನ ಮಗುವಿನ ಜೊತೆಗೆ ಅಥವಾ ಮಕ್ಕಳ ಜೊತೆಗೆ ಹೇಗೆ ಮಾತಾಡಬೇಕು, ಹೇಗೆ ನಾನು ನನ್ನ ತಂದೆ ಅಥವಾ ತಾಯಿ ಅನ್ನುವಂಥ ಪಾತ್ರವನ್ನು ವಹಿಸಿಕೊಂಡು ಒಬ್ಬ ಸ್ನೇಹಿತೆಯಾಗಿ ಮಗುವಿನ ಜೊತೆ ಹೇಗಿರಬೇಕು ಅನ್ನೋದು ಎಲ್ಲ ತಂದೆ ತಾಯಿಯರ ಪ್ರಶ್ನೆ. ಒಂದು ಕಡೆಯಲ್ಲಿ ತಂದೆ ತಾಯಿಯಾಗಿ ಕರ್ತವ್ಯ ನಿರ್ವಹಿಸಬೇಕು, ಇನ್ನೊಂದು ಕಡೆಯಾಗಿ ಸ್ನೇಹಿತರಾಗಿ ಅವ್ರ ಜೊತೆ ಸ್ನೇಹದಿಂದ ಮಾತಾಡಿಸ್ಬೇಕು. ಇದನ್ನ ಹೇಗೆ ನಾವು ಬ್ಯಾಲೆನ್ಸ್ ತರೋದು? ಫ್ರೆಂಡ್ ಅಂಡ್ ಪೇರೆಂಟ್ ಎರಡೂ ಒಂದೇ ಸಮಯದಲ್ಲಿ ಆಗೋದು ಹೇಗೆ ಅಂತ ಪ್ರತಿಯೊಬ್ಬ ತಂದೆ ತಾಯಿಯರ ಪ್ರಶ್ನೆ. ಇದಕ್ಕೆ ಮನಃಶಾಸ್ತ್ರದಲ್ಲಿ ಹೇಳುವಂತ ಉತ್ತರ ಏನು ಅಂತಂದ್ರೆ, ನಾವು 3 ಸ್ಟೆಪ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ. ತಂದೆ ತಾಯಿಯರಾಗಿ, ಒಬ್ಬ ಪೇರೆಂಟ್ ಆಗಿ, ಪೋಷಕರಾಗಿ ನಾವು ಮಕ್ಕಳನ್ನ ಮಾತಾಡಿಸ್ಬೇಕಾದ್ರೆ 3 ಹಂತದಲ್ಲಿ ಅಥವಾ 3 ರೀತಿಯ ಗುಣಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗುತ್ತೆ. ಮೊದಲನೆಯ ಮುಖ್ಯವಾದ ಗುಣ ಯಾವುದು ಅಂತಂದ್ರೆ ಲಿಸನಿಂಗ್ ಸ್ಕಿಲ್ಸ್. ನಾವು ನಮ್ಮ ಮಕ್ಕಳನ್ನ ಜೊತೆ ಮಾತಾಡುವಾಗ ಮೊದಲು ಕೇಳಿಸ್ಕೊಳ್ಳುವಂಥ ಗುಣವನ್ನ ಬೆಳೆಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಕೇಳಿಸ್ಕೊಳ್ತೀವಲ್ಲ, ಅದರಲ್ಲಿ ಏನು ಹೊಸ ವಿಚಾರ ಅಂತ ಅನ್ನಿಸ್ಬಹುದು ನಿಮ್ಗೆ. ಆದ್ರೆ ಎಷ್ಟೋ ಸನ್ನಿವೇಶಗಳಲ್ಲಿ ನಾವು ಮಕ್ಕಳ ಮಾತನ್ನ ಕೇಳಿಸ್ಕೊಳ್ತಾನೆ ಇರೋದಿಲ್ಲ. ನಾವೇ ಮಾತಾಡ್ತಾ ಇರ್ತೇವೆ ಅಥವಾ ನಾವು ಮೊದಲೇ ಅಂದ್ಕೊಂಡ್ಬಿಟ್ಟಿರ್ತೇವೆ, ಓ ಇವ್ರು ಹೇಳ್ತಿರೋದು ಇದೆ, ಇದು ತಪ್ಪು, ಇದು ಸರಿ, ಇದು ಒಳ್ಳೇದು, ಇದು ಕೆಟ್ಟದು ಅಂತ ನಾವು ಮೊದಲೇ ತಲೆಯಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಅದನ್ನ ಮಾಡದೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಮೊದಲು ಕೇಳಿಸ್ಕೊಳ್ಳೋಣ, ಅದು ಸರಿನಾ ತಪ್ಪಾ, ಬೇಕಾ ಬೇಡವಾ, ಮುಂದಿನ ವಿಚಾರ ಆಮೇಲೆ ಅಂತ ಹೇಳಿ ಮೊದಲು ತಾಳ್ಮೆಯಿಂದ ಅವ್ರು ಹೇಳೋ ವಿಚಾರವನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳುವಂಥ ಒಂದು ಗುಣವನ್ನ ಬೆಳೆಸ್ಕೊಳ್ಬೇಕು. ಅವರು ಹೇಳಿದ್ದು ಪೂರ್ತಿ ನಾವು ಕೇಳಿಸ್ಕೊಂಡ ಮೇಲೆ ನಾವು ಕೇಳಿಸ್ಕೊಂಡಿದ್ದೇವೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಉದಾಹರಣೆಗೆ ಮಗು ಬಂದು ಹೇಳುತ್ತೆ, ಇವತ್ತು ಸ್ಕೂಲ್ಗೆ ಹೋಗಿದ್ದೆ, ಅಲ್ಲಿ ಹೀಗಾಯ್ತು, ನನ್ನ ಫ್ರೆಂಡ್ ಬಂದು ಒಬ್ಬ ಹೀಗಾಯ್ತು ಮತ್ತಾಯ್ತು ಅಂತೆಲ್ಲ ಒಂದಷ್ಟು ಕತೆ ಹೇಳ್ತಾರೆ. ಆ ಕಥೆಯನ್ನ ಪೂರ್ತಿ ಕೇಳಿಸ್ಕೊಂಡು, ಹೌದಾ ಇವತ್ತು ಸ್ಕೂಲ್ನಲ್ಲಿ ಹೀಗೀಗಾಯ್ತಾ ಅಂತ ಹೇಳಿ ನಾನು ನೀನು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೀನಿ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಆಗ ಮಕ್ಕಳ ಜೊತೆಗೆ ಒಂದು ರೀತಿಯ ರ್ಯಾಪೋ ಬೆಳೆಯುತ್ತೆ, ಒಂದು ರೀತಿಯ ಬಾಂಧವ್ಯ ಬೆಳೆಯುತ್ತೆ. ಇದು ಮೊದಲನೇ ಹಂತ. ಎರಡನೇ ಹಂತ ಎಕ್ಸ್ಪ್ಲೋರ್. ಅಂದ್ರೆ ಕೇಳಿಸ್ಕೊಂಡದ್ದನ್ನ ಮತ್ತಷ್ಟು ಪ್ರಶ್ನೆ ಮಾಡಿ, ಇನ್ನಷ್ಟು ಅದರ ಬಗ್ಗೆ ಕಾಳಜಿ ತೋರಿಸಿ, ಓ ಏನಾಯ್ತು, ಅವನ್ ಯಾಕೆ ಬಂದ, ಯಾಕೆ ಬೈದಿದ್ ನಿನ್ನನ್ನ, ಏನಾಯ್ತು, ಇದು ಶುರುವಾಗಿದ್ದು ಹೇಗೆ, ನೀನ್ ಟೀಚರ್ ಹತ್ರ ಹೋಗಿ ಹೇಳಿದ್ಯಾ ಈ ವಿಚಾರನ, ಅಥವಾ ಇನ್ನೇನಾದ್ರೂ ಆಯ್ತಾ ಅಂತ ಮತ್ತಷ್ಟು ಅದ್ರ ಬಗ್ಗೆ ಮೇಲೆ ಪ್ರಶ್ನೆಗಳನ್ನು ಕೇಳಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಆ ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳು ಬಂದು ಹೇಳಿದ್ದನ್ನ ಕೇಳಿಸ್ಕೊಂಡ ನಂತರ ಮತ್ತಷ್ಟು ಪ್ರಶ್ನೆ ಮಾಡಿ, ಮತ್ತಷ್ಟು ಅದರ ಬಗ್ಗೆ ಕುತೂಹಲ ತೋರಿಸಿ ವಿಚಾರವನ್ನ ತಿಳ್ಕೊಳ್ಬೇಕು. ಇದಾದ ನಂತರ ನಾವು ಎಕ್ಸ್ಪ್ಯಾನ್ಷನ್ ಅಥವಾ ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಅದಾದ್ಮೇಲೆ ಮಗು ಏನೋ ಹೇಳುತ್ತೆ, ನಾಳೆ ಬಾ ನೀನು ಸ್ಕೂಲಿಗೆ ಬಂದು ನನ್ನ ಫ್ರೆಂಡ್ ಜೊತೆ ಮಾತಾಡು, ಅಥವಾ ನಮ್ಮ ಟೀಚರ್ ಹತ್ರ ಮಾತಾಡು, ಅಥವಾ ನನಗೆ ಇದನ್ನ ಕೊಡ್ಸು, ಅಥವಾ ಇದನ್ನ ಮಾಡು, ಇದನ್ನ ಮಾಡಬೇಡ ಅಂತ ಮತ್ತೇನೇನೇನೋ ಮಗು ತನ್ನ ಬೇಡಿಕೆಗಳನ್ನ ಇಡ್ತಾ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಇವ್ಯಾಲ್ಯೂಯೇಟ್ ಮಾಡಿ, ಇದು ಬೇಕಾ, ಇದು ಬೇಡವಾ, ಇದು ಸರಿನಾ, ಇದು ತಪ್ಪಾ ಅಂತ ಅದ್ರ ಬಗ್ಗೆ ಇವ್ಯಾಲ್ಯೂಯೇಟ್ ಮಾಡಿ ನಂತರ ಮಗುವಿಗೆ ಅದನ್ನ ತಿಳಿಸ್ಬೇಕು. ನೋಡು, ನಾನು ನಿನ್ನ ಶಾಲೆಗೆ ಬಂದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆ ಅಂತಂದ್ರೆ ನೀನು ನಿನ್ನ ಸ್ನೇಹಿತರ ಜೊತೆ ಮಾತಾಡಿರ್ತೀಯ, ಜಗಳ ಆಡ್ತೀಯ, ನಾಳೆ ಮತ್ತೆ ಫ್ರೆಂಡ್ ಆಗಬಹುದು, ಏನೇನೋ ಆಗಬಹುದು. ಅದರಿಂದ ನಾನು ಬಂದು ಮಾತಾಡೋದು ಸರಿ ಆಗೋದಿಲ್ಲ. ನೀನು ನಿನ್ನ ಫ್ರೆಂಡ್ ಇದನ್ನ ನಿಭಾಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಾಗ್ಲಿ, ಅಥವಾ ಆಯ್ತು ನನ್ನ ಪ್ರಯತ್ನ ಪಟ್ಟು ನಾನು ನಿಮ್ಮ ಟೀಚರ್ ಹತ್ರ ಮಾತಾಡ್ತೀನಿ ಅಂತ ಹೇಳೋದಾಗ್ಲಿ, ಅಥವಾ ಇನ್ನೇನೋ ನಮ್ಮ ಕೈಲಾದ ಮಟ್ಟಕ್ಕೆ ಏನಾದ್ರೂ ಅದಕ್ಕೆ ಪರಿಹಾರವನ್ನ ಹೇಳೋದು. ಇದನ್ನ ಎಕ್ಸ್ಪ್ಲೋರೇಷನ್ ಆದ ನಂತರ ಮಾಡಬೇಕಾಗಿರುವಂತಹ ಒಂದು ಸಂಗತಿ, ಅದನ್ನ ನಾವು ಎಕ್ಸಿಕ್ಯೂಷನ್ ಅಂತ ಕರಿತೇವೆ. ಹಾಗಾಗಿ ಮೊದಲು ಮಗು ಬಂದು ಹೇಳಿದ ವಿಚಾರವನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ ನಂತರ ಅದರ ಬಗ್ಗೆ ಮತ್ತಷ್ಟು ವಿಚಾರ ಪ್ರಶ್ನೆ ಮಾಡಿ ತಿಳ್ಕೊಂಡ ನಂತರ 3ನೇ ಹಂತದಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದು. ಅವರು ಕೇಳಿದ್ದನ್ನ ಸಾಧ್ಯ ಆದ್ರೆ ಈಡೇರಿಸೋದು, ಆಗಿಲ್ಲ ಅಂತಂದ್ರೆ ಅದು ಯಾಕೆ ಆಗಲ್ಲ ಅನ್ನೋದನ್ನ ತಿಳಿಸಿ ಹೇಳೋದು. ಹೀಗೆ 3 ಹಂತಗಳಲ್ಲಿ ನಾವು ಮಕ್ಕಳ ಜೊತೆ ಮಾತಾಡ್ತಾ ಬಂದ್ರೆ ಸಹಜವಾಗಿ ಮಕ್ಕಳ ಜೊತೆಗೆ ನಮಗೆ ಒಂದು ರೀತಿಯ ಸ್ನೇಹ ಬಾಂಧವ್ಯ ಬೆಳೆಯುತ್ತೆ. ಸ್ನೇಹದಿಂದಾಗಿ ಆಮೇಲೆ ನಾವು
ಅವರ ಮನಸ್ಸನ್ನು ಗೆದ್ದವ್ರ ಜೊತೆ ಒಂದು ಫ್ರೆಂಡ್ಲಿ ರ್ಯಾಪೋ ಎಲ್ಲ ಬೆಳೆಸ್ಕೊಂಡು ಆಗ ನಾವು ಒಳ್ಳೆಯದು ಕೆಟ್ಟದ್ದು ಏನು ಬೇಕು ಏನು ಬೇಡ ಅನ್ನೋದನ್ನು ಅವರಿಗೆ ಹೇಳಿ ಮನವರಿಕೆ ಮಾಡೋದು ಸುಲಭ ಆಗುತ್ತೆ. ನಾವು ಹೇಳಿದ್ದನ್ನು ಮಕ್ಕಳು ಯಾಕೆ ಕೇಳೋದಿಲ್ಲ ಅಥವಾ ನಾವು ಹೇಳಿದ ವಿಚಾರ ಗಮನ ಯಾಕೆ ಕೊಡೋದಿಲ್ಲ ಮಕ್ಕಳು ಅಂತಂದರೆ ಈ ರೀತಿಯ ಒಂದು ರ್ಯಾಪೋ ಇಲ್ಲದ ಕಾರಣ. ಹಾಗಾಗಿ ಪಾಸಿಟಿವ್ ಪೇರೆಂಟಿಂಗಿಗೆ ಬೇಕಾಗಿರುವಂಥದ್ದು ಅಥವಾ ಪೇರೆಂಟಿಂಗ್ನ ಮುಖ್ಯವಾದ ಗುಣ ಅಥವಾ ಒಂದು ಕಲೆ ಏನು ಅಂತಂದರೆ ಕೇಳಿಸ್ಕೊಳ್ಳೋದು, ಅದರ ಬಗ್ಗೆ ವಿಚಾರ ಮಾಡೋದು, ಮತ್ತೆ ನಂತರ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಹೇಳೋದು. ಈ ರೀತಿ ಪಾಸಿಟಿವ್ ಪೇರೆಂಟಿಂಗ್ದಾಗಿ ನಾವು ಪಾಸಿಟಿವ್ ಲೈಫನ್ನು ಈಡೇರಿಸಲಿಕ್ಕೆ ಸುಲಭ ಆಗುತ್ತೆ.